ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಿರೋರಿಗೆ ಈ ವಿಷಯ ಹೊಸದೇನಲ್ಲ. ಪದೇ ಪದೇ ಸುದ್ದಿಯಲ್ಲಿ ನೋಡ್ತಿರ್ತೀವಿ. ಶಾಸಕರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು, ಸರ್ಕಾರಗಳು ಬೀಳೋದು. ಇದೆಲ್ಲದರ ಹಿಂದೆ ಒಂದು ಬಹಳ ಮುಖ್ಯವಾದ ಕಾನೂನು ಇದೆ. ಅದೇ ಪಕ್ಷಾಂತರ ನಿಷೇಧ ಕಾಯ್ದೆ. ಪರೀಕ್ಷೆ ದೃಷ್ಟಿಯಿಂದ ನೋಡೋದಾದ್ರೆ ಇದೊಂದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಇದರ ಮೇಲೆ ಪ್ರಶ್ನೆಗಳು ಬರೋ ಸಾಧ್ಯತೆ ತುಂಬಾನೇ ಜಾಸ್ತಿ. ಹಾಗಿದ್ರೆ ಇಲ್ಲಿರೋ ಮೂಲಭೂತ ಪ್ರಶ್ನೆ ಏನು? ಜನರ ವೋಟ್ ತಗೊಂಡು ಆಯ್ಕೆಯಾದ ಒಬ್ಬ ಎಂಎಲ್ಎ ಅಥವಾ ಎಂಪಿ ತಮ್ಮ ಪಕ್ಷವನ್ನೇ ಬದಲಾಯಿಸೋದನ್ನ ತಡೆಯೋಕ್ ಆಗುತ್ತಾ? ಆಗಲ್ವಾ? ನೋಡಿ, ಈ ಒಂದು ಪ್ರಶ್ನೆಯಲ್ಲೇ ಈ ಇಡೀ ಕಾನೂನಿನ ಉದ್ದೇಶ ಅಡಗಿದೆ. ಭಾರತದ ರಾಜಕೀಯದಲ್ಲಿ ಆಯಾರಾಮ್ ಗಯಾರಾಮ್ ಅನ್ನೋ ಮಾತನ್ನ ಕೇಳೇ ಇರ್ತೀವಿ ಅಲ್ವಾ? ಇದು ಸುಮ್ನೆ ಬಂದಿದ್ದಲ್ಲ. ಅಧಿಕಾರಕ್ಕೋಸ್ಕರ, ಅವಕಾಶಕ್ಕೋಸ್ಕರ ಶಾಸಕರು ಬೆಳಗ್ಗೆ ಒಂದು ಪಕ್ಷ, ಸಂಜೆ ಇನ್ನೊಂದು ಪಕ್ಷ ಅಂತ ನಿರಂತರವಾಗಿ ಜಿಗಿತಾನೇ ಇದ್ರು. ಇದರಿಂದ ಎಂಥ ರಾಜಕೀಯ ಅಸ್ಥಿರತೆ ಉಂಟಾಗ್ತಿತ್ತು ಅಂದ್ರೆ ಇದನ್ನ ತಡಿಯಾಕೆ ಒಂದು ಸ್ಟ್ರಾಂಗ್ ಕಾನೂನು ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಿದ್ರೆ ಈ ರಾಜಕೀಯ ಅಸ್ಥಿರತೆಯನ್ನ ನಿಲ್ಲಿಸೋಕೆ ನಮ್ಮ ಸಂವಿಧಾನದಲ್ಲಿರೋ ಆ ಅಸ್ತ್ರ ಯಾವುದು? ಬೇರೇನೂ ಅಲ್ಲ, ಅದೇ ಪಕ್ಷಾಂತರ ನಿಷೇಧ ಕಾಯ್ದೆ. ಸರಿ, ಹಾಗಿದ್ರೆ ಈ ಕಾನೂನು ಅಂದ್ರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಈ ಕಾನೂನಿನ ಮೂಲವನ್ನ ನಾವು ಹುಡುಕ್ತಾ ಹೋದ್ರೆ ಒಂದು ನಂಬರ್ ನಮ್ಗೆ ಸಿಗತ್ತೆ. ಅದು 52. ಇದೇ 52ನೇ ಸಂವಿಧಾನಿಕ ತಿದ್ದುಪಡಿ. ಈ ತಿದ್ದುಪಡಿಯೇ ಈ ಕಾಯ್ದೆಯನ್ನ ನಮ್ಮ ಸಂವಿಧಾನದ ಒಂದು ಭಾಗವನ್ನಾಗಿ ಮಾಡ್ದು. ಓಕೆ, 52ನೇ ತಿದ್ದುಪಡಿ ಏನ್ ಮಾಡ್ತೋಂಡೆ ಸಂವಿಧಾನಕ್ಕೆ ಒಂದು ಹೊಸ ಭಾಗವನ್ನೇ ಸೇರಿಸ್ತು. ಅದೇ 10ನೇ ಅನುಸೂಚಿ ಅಥವಾ 10th ಶೆಡ್ಯೂಲ್ ಅಂತ ನಾವೇನ್ ಕರಿತೀವಿ ಅದು. ಈ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟ ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲವೂ ಇರೋದೇ ಈ ಶೆಡ್ಯೂಲ್ನಲ್ಲೇ. ಹಾಗಿದ್ರೆ ಈ ಕಾನೂನಿನ ಮುಖ್ಯ ಕೆಲಸವಾದ್ರೂ ಏನು? ತುಂಬಾ ಸಿಂಪಲ್. ಒಬ್ಬ ವ್ಯಕ್ತಿ ಒಂದು ಪಕ್ಷದ ಟಿಕೆಟ್ ಮೇಲೆ ಗೆದ್ದು ಬರ್ತಾರೆ, ಆಮೇಲೆ ಇನ್ನೊಂದು ಪಕ್ಷಕ್ಕೆ ಜಿಗಿತಾರೆ. ಆಗ ಈ ಕಾನೂನು ಹೇಳುತ್ತೆ, ಸಾರಿ, ನಿಮ್ಮ ಎಂಎಲ್ಎ ಅಥವಾ ಎಂಪಿ ಪದವಿ ಈಗ ಅನರ್ಹವಾಗಿದೆ ಅಂತ. ಅಷ್ಟೇ. ಆದ್ರೆ ಈ ಕಾನೂನ್ ಬಂದ ತಕ್ಷಣ ಎಲ್ಲವೂ ಸರಿ ಹೋಯ್ತಾ? ಖಂಡಿತ ಇಲ್ಲ. ಅದರಲ್ಲೂ ಕೆಲವು ಲೋಪಗಳಿದ್ವು. ಅದನ್ನ ಸರಿ ಮಾಡೋಕೆ ಕಾಲಕಾಲಕ್ಕೆ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರಲಾಯಿತು. ಅದೇನು ಅಂತ ಈಗ ನೋಡೋಣ ಬನ್ನಿ. ಇದ್ರಲ್ಲಿ 91ನೇ ತಿದ್ದುಪಡಿ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಇದು 2 ಮುಖ್ಯ ಬದಲಾವಣೆಗಳನ್ನ ತಂತು. ಮೊದಲನೇದಾಗಿ ಮಂತ್ರಿಮಂಡಲದ ಸೈಜ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದನ್ನ ಒಟ್ಟು ಶಾಸಕರ ಸಂಖ್ಯೆಯ 15%ಗೆ ಫಿಕ್ಸ್ ಮಾಡ್ತು. ಯಾಕೆ? ಯೋಚನೆ ಮಾಡಿ. ಪಕ್ಷಾಂತರ ಮಾಡೋರಿಗೆ ಮಂತ್ರಿ ಪದವಿಯ ಆಮಿಷವನ್ನೇ ಕೊಡೋಕೆ ಆಡದೇ ಇರೋ ಹಾಗೆ ಮಾಡೋದು ಇದರ ಉದ್ದೇಶವಾಗಿತ್ತು. ಇನ್ನು ಎರಡನೇದಾಗಿ ಪಕ್ಷಗಳ ವಿಲೀನ ಅಂದ್ರೆ ಮರ್ಜರ್ಗೆ ಇದ್ದ ರೂಲ್ಸ್ ಅನ್ನ ಇನ್ನಷ್ಟು ಕಠಿಣ ಮಾಡ್ಲಾಯ್ತು. ಈ ಕಾನೂನಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ಗೆ ಒಂದು ಸ್ಪೆಷಲ್ ರೂಲ್ ಇದೆ. ಅವರು ಆಯ್ಕೆಯಾದ ಮೊದಲ 6 ತಿಂಗಳ ಒಳಗೆ ಯಾವ ರಾಜಕೀಯ ಪಕ್ಷ ಬೇಕಾದರೂ ಸೇರ್ಕೋಬಹುದು. ಆದರೆ ಆ 6 ತಿಂಗಳ ಟೈಮ್ ಮುಗಿದ ಮೇಲೆ ಸೇರಿದ್ರೆ ಅವರು ಕೂಡ ಅನರ್ಹರಾಗ್ತಾರೆ. ಸರಿ, ಇಷ್ಟೆಲ್ಲ ನಿಯಮಗಳು, ತಿದ್ದುಪಡಿಗಳು ಎಲ್ಲ ಇದೆ. ಹಾಗಿದ್ರೆ ಈ ಕಾನೂನು ಪರ್ಫೆಕ್ಟ್ ಆಗಿದ್ಯಾ? ವಿವಾದಗಳೇ ಇಲ್ವಾ? ಖಂಡಿತ ಇದೆ. ಇದರಲ್ಲಿರೋ ಲೂಪ್ ಹೋಲ್ಸ್ ಅಂದ್ರೆ ಲೋಪದೋಷಗಳನ್ನ ರಾಜಕಾರಣಿಗಳು ಹೇಗೆಲ್ಲ ಬಳಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ಈ ಕಾನೂನಿನ ಎಫೆಕ್ಟ್ ಅನ್ನ ಒಂದು ಸುಂದರವಾದ ರೂಪಕದಲ್ಲಿ ಹೇಳೋದಾದ್ರೆ, ಇದು ಆಯಾರಾಮ್ ಗಯಾರಾಮ್ ರಾಜಕೀಯಕ್ಕೆ ಒಂದು ಫುಲ್ ಸ್ಟಾಪ್ ಅಂದ್ರೆ ಪೂರ್ಣವಿರಾಮ ಹಾಕಿಲ್ಲ. ಬದಲಿಗೆ ಅದೊಂದು ಸೆಮಿಕೋಲನ್ ಅಲ್ಪವಿರಾಮವನ್ನಷ್ಟೇ ಹಾಕ್ತು. ಅಂದ್ರೆ ಪಕ್ಷಾಂತರದ ಸ್ಪೀಡನ್ನ ಸ್ವಲ್ಪ ಕಡಿಮೆ ಮಾಡ್ತು ಅಷ್ಟೇ. ಅದನ್ನ ಪೂರ್ತಿಯಾಗಿ ನಿಲ್ಲಿಸೋಕೆ ಆಗ್ಲಿಲ್ಲ. ನಿಜ ಜೀವನದ ಉದಾಹರಣೆಗಳನ್ನ ನೋಡಿದ್ರೆ ಇದು ಇನ್ನೂ ಕ್ಲಿಯರ್ ಆಗುತ್ತೆ. ನೋಡಿ, ಹರಪನಹಳ್ಳಿಯ ಸ್ವತಂತ್ರ ಶಾಸಕರು ಅಫಿಷಿಯಲ್ ಆಗಿ ಕಾಂಗ್ರೆಸ್ ಪಕ್ಷ ಸೇರ್ಲೇ ಇಲ್ಲ, ಆದ್ರೆ ಅವರ ಜೊತೆ ಗುರುತಿಸ್ಕೊಂಡ್ರು. ಅದೇ ರೀತಿ ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೂಡ ಅಧಿಕೃತವಾಗಿ ಸದಸ್ಯರಾಗದೇನೆ ಬಿಜೆಪಿಗೆ ಬೆಂಬಲ ಕೊಟ್ರು. ಇವೆರಡು ಕಾನೂನಿನ ಚೌಕಟ್ಟಿನಿಂದ ಹೇಗೆ ಜಾಣ್ಮೆಯಿಂದ ತಪ್ಪಿಸ್ಕೊಳ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್. ಈ ಇಡೀ ಪ್ರಕ್ರಿಯೆಯಲ್ಲಿ ಅತ್ಯಂತ ನಿರ್ಣಾಯಕ ಮತ್ತೆ ಅಷ್ಟೇ ವಿವಾದಾತ್ಮಕವಾದ ಪಾತ್ರ ಅಂದ್ರೆ ಅದು ಸ್ಪೀಕರ್ ಅವರದು. ಯಾಕಂದ್ರೆ ಒಬ್ಬ ಶಾಸಕರನ್ನ ಅನರ್ಹಗೊಳಿಸೋ ಅಧಿಕಾರ ಇರೋದೇ ಸ್ಪೀಕರ್ಗೆ. ಹಾಗಾಗಿ ಅವರ ನಿರ್ಧಾರಗಳು ಹಲವು ಬಾರಿ ಪಕ್ಷಪಾತದಿಂದ ಕೂಡಿರುತ್ತೆ, ಕೆಲವೊಮ್ಮೆ ಅಸಾಂವಿಧಾನಿಕವಾಗಿರುತ್ತೆ ಅಂತ ಸ್ವತಃ ಸುಪ್ರೀಂ ಕೋರ್ಟೇ ಹಲವು ಬಾರಿ ಹೇಳಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಿಹೋಟೋ ಹೊಲೋಹ್ಯಾನ್ ಕೇಸ್ ಅನ್ನೋದು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್. ಸ್ಪೀಕರ್ ಅವರ ಅಧಿಕಾರದ ಮಿತಿ ಏನು, ಅವರ ನಿರ್ಧಾರಗಳನ್ನ ಕೋರ್ಟ್ ಪ್ರಶ್ನೆ ಮಾಡಬಹುದಾ ಅನ್ನೋದ್ರ ಬಗ್ಗೆ ಈ ತೀರ್ಪು ಸ್ಪಷ್ಟವಾದ ಗೈಡ್ಲೈನ್ಸ್ ಕೊಡುತ್ತೆ. ಸರಿ, ಇಷ್ಟೆಲ್ಲ ಚರ್ಚೆ ಆಯಿತು.
ಹಾಗಿದ್ರೆ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿ ನೆನಪಿಟ್ಕೋಬೇಕಾದ ಪಾಯಿಂಟ್ಸ್ ಯಾವುದು? ಬನ್ನಿ ಎಲ್ಲವನ್ನೂ ಒಟ್ಟಿಗೆ ಒಮ್ಮೆ ನೋಡೋಣ. ಮೊದಲನೇದಾಗಿ 52ನೇ ತಿದ್ದುಪಡಿ ಮತ್ತು 10ನೇ ಅನುಸೂಚಿ. ಇದು ಈ ಕಾನೂನಿನ ಅಡಿಪಾಯ. ಇದನ್ನ ಮರಿಬೇಡಿ. ಎರಡನೇದು 91ನೇ ತಿದ್ದುಪಡಿ. ಇದು ಮಂತ್ರಿಮಂಡಲದ ಸೈಜ್ ಕಡಿಮೆ ಮಾಡಿ ಪಕ್ಷಾಂತರದ ಆಮಿಷವನ್ನ ಕಡಿಮೆ ಮಾಡ್ತು. ಮೂರನೇದು ಸ್ಪೀಕರ್ ಪಾತ್ರ. ಇದು ಯಾವಾಗಲೂ ಒಂದು ವಿವಾದದ ಕೇಂದ್ರಬಿಂದು. ಆಮೇಲೆ ಇಲ್ಲೊಂದು ಪ್ರೋಟಿಪ್. ಉತ್ತರ ಬರೆಯುವಾಗ ಈ ವಿಷಯದ ಬಗ್ಗೆ ಚುನಾವಣಾ ಆಯೋಗದ ಶಿಫಾರಸ್ಸುಗಳನ್ನ ಮೆನ್ಷನ್ ಮಾಡಿದ್ರೆ ಖಂಡಿತವಾಗಿಯೂ ಹೆಚ್ಚಿನ ಅಂಕ ಸಿಗುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಕಾನೂನು ನಿಜವಾಗಿಯೂ ಪ್ರಜಾಪ್ರಭುತ್ವದ ಆತ್ಮದಂತಿರೋ ಮತದಾರರ ತೀರ್ಪನ್ನ ರಕ್ಷಣೆ ಮಾಡ್ತಿದ್ಯಾ? ಅಥವಾ ಒಂದು ಪಕ್ಷದೊಳಗಿನ ಭಿನ್ನಾಭಿಪ್ರಾಯವನ್ನ, ಒಬ್ಬ ಶಾಸಕನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುತ್ತಿದ್ಯಾ? ಇದೊಂದು ದೊಡ್ಡ ಚರ್ಚೆ. ಇದರ ಬಗ್ಗೆ ಯೋಚಿಸಬೇಕಾದ ಅವಶ್ಯಕತೆ ಇದೆ.